for the AP, ಈ particular sequence, can we directly find A30 minus A20 without actually finding A30 ಮತ್ತು A20? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ, ಏನು ಕೇಳ್ತಾ ಇದ್ದಾರೆ, A30 ಮೈನಸ್ A20 ಈ ವ್ಯಾಲ್ಯೂ ಕಂಡುಹಿಡಿಬೋದಾ? ಕಂಡುಹಿಡಿಬೋದು. ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್. ಏನಕ್ಕೆ ಕಂಡುಹಿಡಿಬೋದು ಅಂತ ಹೇಳಿ ಪ್ರಶ್ನೆ, ಸರಿನಾ? ಪ್ರಶ್ನೆ ಏನೋ A30 ಮೈನಸ್ A20 ಏನು ಅಂತ ಹೇಳಿ ಕೇಳ್ತಾ ಇಲ್ಲ. ಅದು ಹೇಗೆ ಬರುತ್ತೆ ವಿತೌಟ್ ಆ್ಯಕ್ಚುಲಿ ಕ್ಯಾಲ್ಕುಲೇಟಿಂಗ್ A30 ಮತ್ತು A20 ಕ್ಯಾಲ್ಕುಲೇಟ್ ಮಾಡ್ದಿರೇ ಹೇಗೆ ಬರುತ್ತೆ ಅಂತ ಹೇಳೋದು ಪ್ರಶ್ನೆ, ಸರಿನಾ? ಸೊ ಇದನ್ನು ಬಿಟ್ಸ್ ಹೇಳ್ತೀನಿ ನೋಡಿ. ಇವಾಗ ದಿಸ್ ಪಾರ್ಟ್ ಈಸ್ ಓನ್ಲಿ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಇದೇನು ಎಕ್ಸಾಮಲ್ಲಿ ಬರೆಯೋ ಹೋಗಿಲ್ಲ, ಬಟ್ ಇದು ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ನಿಮ್ಮ ಮೊದಲೇ ಸ್ಟೆಪ್ ಏನೋ AP ಏನು, AP is -3, -7, -11, so on and so forth. ಇದರಲ್ಲಿ ಮೊದಲೇ ಟರ್ಮ್ ಏನು, ಫಸ್ಟ್ ಟರ್ಮ್ ಇಸ್ -3, ಕಾಮನ್ ಡಿಫ್ರೆನ್ಸ್ ಏನು, -7 minus of -3 which is equal to -4 ಅಲ್ವಾ? ಮತ್ತು ನಿಮ್ಮ ಏನ್ ಫಾರ್ಮುಲಾ ಏನೋ ANS A plus n-1 into D. ಇವಾಗ A30 minus A20 ಏನಾಗುತ್ತೆ, A plus 29D minus A plus 19D ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, A ಕಟ್ಟಾಗುತ್ತೆ, ಇನ್ನು ಮಿಕ್ಕೊಳುತ್ತೆ ಇದಲ್ವಾ? ವ್ಯತ್ಯಾಸ ಏನು, 10. ಸೊ ಇದೆಷ್ಟಾಗುತ್ತೆ, -40. ಸರಿ ತಾನೆ ನೋಡಿ? ಸೊ ವಿ ಫೌಂಡ್ ದ ಆನ್ಸರ್ ವಿತೌಟ್ ಆ್ಯಕ್ಚುಲಿ ಕ್ಯಾಲ್ಕುಲೇಟಿಂಗ್ ಇಟ್. A30 A20 ನಮ್ಗೆ ಗೊತ್ತೇ ಇಲ್ಲ ಏನು ಅಂತ ಹೇಳಿ, ಆದರೆ ಅದ್ರ ವ್ಯತ್ಯಾಸ ಗೊತ್ತಿದೆ, ಇವೆರಡು ವ್ಯತ್ಯಾಸ ಗೊತ್ತಾಯಿತು. ಇದೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಈಗ ಕಾಣಬೇಕು. ಆ್ಯಸ್ ಅ ಸೀರೀಸ್ ಈಸ್ ಎನ್ AP. ಸೀರೀಸ್ ಅಂತ ಹೇಳಿದ್ರೇನು, ಸೆಟ್ ಆಫ್ ನಂಬರ್ಸ್ ಪ್ಯಾಟರ್ನ್ಸ್ ವಿಚ್ ಫಾಲೋಸ್ ಅ ಪರ್ಟಿಕ್ಯುಲರ್ ರೂಲ್ ಈಸ್ ಎನ್ AP ಪ್ಯಾಟ್ರನ್ ಏನೋ, ಇದ್ರದ್ದು ಲಾಜಿಕ್ ಏನೋ ಏನಂತ ಹೇಳಿದ್ರೆ, ಒಂದು ಟರ್ಮಿಂದ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ D ಜೊತೆ ಆ್ಯಡ್ ಮಾಡಿ, ಹಿಂದೆ ಹೋಗಬೇಕು ಅಂತ ಹೇಳಿದ್ರೆ -D ಜೊತೆ ಸಬ್ಟ್ರಾಕ್ಟ್ ಮಾಡಿ, ಅಲ್ಲ D ಜೊತೆ ಸಬ್ಟ್ರಾಕ್ಟ್ ಮಾಡಿ. ಸೊ ಬೇಸಿಕಲಿ -D ಅಲ್ವಾ? ಸೊ ದಿಸ್ ಇಸ್ ಎನ್ AP. ಹಾಗಾಗಿ ಬಿಕಾಸ್ ಇಟ್ಸ್ ಅ ಫಿಕ್ಸ್ ಪ್ಯಾಟರ್ನ್, ದಿಸ್ ಇಸ್ ಅ ಫಿಕ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಟರ್ಮ್ಸ್. Thus, to find the difference between any two terms is just a simple multiplication of, the common difference and the difference of the position of the terms. ಅಲ್ವಾ? ಅಂತ ಹೇಳಿದ್ರೆ ನನಗೆ A30 ಮತ್ತು A20 ಡಿಫ್ರೆನ್ಸ್ ಕಂಡುಹಿಡಬೇಕು ಅಂತ ಹೇಳಿದ್ರೆ all I have to do is 30 minus 20 into the common difference D. ಅಲ್ವಾ? ನೋಡಿ ಅದೇ ಥರ ಮಾಡಿರೋದು ನಾವು ಇಲ್ಲಿ ಕೂಡ. 29 19 ಬಂತು, 30 20 10 ಬರುತ್ತೆ, ಇಂಟು D. ನೋಡಿ ಅದೇ ಉತ್ತರ ಬರುತ್ತೆ. ಅಲ್ವಾ? ಸೊ ಈ ಪ್ರಶ್ನೆಗೆ ಇದು ಎಕ್ಸ್ಪ್ಲನೇಷನ್, ಇದು ನಿಮ್ಮ ಉತ್ತರ.